ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಿನ್ನೆಯ ಸಂಚಿಕೆಯಲ್ಲಿ ದಮ್ ಧಮಾಕ ಅಂತ ಹೇಳಿದ್ದೆ. ಸೊ ಇವತ್ತು ಕೂಡ ದಮ್ ಧಮಾಕ ಅಂತಲೇ ಹೇಳ್ಬೋದು. ಇವತ್ತು ಪಾರ್ಟ್ 1 ವಿಡಿಯೋನ ಫಸ್ಟ್ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದರೆ ಆಸೆ ನಿನ್ನ ಜೊತೆ ನನ್ನ ಕತೆ ಮಹಾಸಂಗಮ ನಡೀತಾ ಇದೆ. ಸೊ ಹಾಗಾಗಿ ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಎರಡೂ ನೋಡಿದ್ರೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ, ಒಂದೇ ನೋಡಿದ್ರೆ ಸ್ಟೋರಿ ಅರ್ಥ ಆಗೋದಿಲ್ಲ. ಸೊ ಬನ್ನಿ ಈಗ ಶುರು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಆಸೆಗೂ ನಿನ್ನ ಜೊತೆ ನನ್ನ ಕತೆಗೂ ಏನು ಲಿಂಕ್ ಇದೆ, ಏನಿದೆ ಅಂತೆಲ್ಲ ತಿಳ್ಕೊಬೇಕು ಅಂತಂದರೆ ಖಂಡಿತ ನೀವು ಸ್ಟೋರಿನ ಸ್ಕಿಪ್ ಮಾಡ್ದಲೇ ನೋಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈಗ ಲೇಟ್ ಮಾಡೋದು ಬೇಡ, ಶುರು ಮಾಡೋಣ. ಸೊ ಇನ್ನು ಇಲ್ಲಿ ಆಸೆ ಫಸ್ಟು ಸ್ಟೋರಿನ ಇವತ್ತು ತೋರಿಸ್ತಿರುವಂಥದ್ದು ಏನು ಗೊತ್ತಾ, ಇಲ್ಲಿ ಇನ್ನು ಇವಳಂತೂ ಲಬ ಹೊಡ್ಕೋತಾ ಇರ್ತಾಳೆ, ತುಂಬಾ ಗಲಾಟೆ ಮಾಡ್ತಾ ಇರ್ತಾಳೆ. ಊಟಕ್ಕೆ ಇನ್ನೂ ರೆಡಿ ಮಾಡಿಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಮೀನಾಗೆ ಕಿರ್ಚ್ಕೋತಾ ಇರ್ತಾಳೆ. ಆಸೆ ನೋಡಿರೋರಿಗೆಲ್ಲ ಗೊತ್ತಾಗುತ್ತೆ. ಫಸ್ಟು ನಾನು ಈ ಒಂದು ಚಾನಲಲ್ಲಿ ನಾನು ಆಸೆನೇ ಆಗ್ತಾ ಇದ್ದಿದ್ದು. ಇನ್ನು ರಂಗನಾಥ್ ಇದ್ಕೊಂಡು ಯಾಕೆ ಹಂಗೆ ಲೊಡ ಬರ್ಕೋತಾ ಇದೆಯಾ ಅಂತ ಅಂದಾಗ, ಇನ್ನು ಅಲ್ಲ ರೀ ಅಶ್ವಾಗಿದೆ, ಊಟಕ್ಕೆ ಇಡ್ತಾ ಇಲ್ಲ ಇಲ್ಲಿ ಮೀನಾ ಅಂತೇಳಿ ಚಾಡಿ ಹೇಳ್ತಾ ಇರ್ತಾಳೆ. ಸೊ ಇನ್ನು ಇಲ್ಲಿ ಯಾವಾಗಲೂ ಸೂರ್ಯ ಮೀನಾ ಸಪೋರ್ಟಾಗೆ ಮಾತಾಡ್ತಾ ಇರ್ತಾನೆ. ಅಲ್ಲ ಕಣೆ ಅದನ್ನು ನಿಧಾನದಾಗ ಕೇಳ್ಬೋದಲ್ವಾ ಅಂತ ಅಂದಾಗ, ಆದರೆ ನನಗೆ ಹೊಟ್ಟೆ ಹಸ್ತಿದೆ ರೀ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾ ಇರ್ತಾಳೆ, ಶಾಂತಿ ಹೇಳ್ತಾ ಇರ್ತಾಳೆ. ಮೀನು ಇದ್ಕೊಂಡು ಅತ್ತೆ ಎಲ್ಲರೂ ಬರಲಿ ಅಂತ ಊಟಕ್ಕೆ ವೆಯ್ಟ್ ಮಾಡಿದ್ದತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಬರೀ ಅನ್ನ ಸಾಂಬಾರು ಮಾಡಿ ಬಡಿತಿಯಲ್ಲೇ, ಮಸಾಲೆ ದೋಸೆ ಪೂರಿ ಈ ಥರ ಎಲ್ಲ ಮಾಡ್ಬೋದಲ್ವ ನೀನು ಅಂತ ಕೂಡ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಏನು ಅನ್ನ ಸಾರು ಆದರೆ ಊಟ ಮಾಡೋಕ್ಕಾಗಲ್ವೇನತ್ತೆ, ಯಾಕೆ ಅಂತಂದರೆ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಅದಕ್ಕೆ ಮಾಡಿಲ್ಲ ಅಂತ ಮೀನಾ ಹೇಳ್ತಾಳೆ. ಇನ್ನು ಅಷ್ಟರಲ್ಲೇ ಯಾಕೋ ರಂಗನಾಥ್ ಊಟ ಮಾಡ್ತಿರೋದನ್ನ ಎದ್ದುಬಿಟ್ಟು ನನಗೆ ಊಟ ಬೇಡ ಅಂತೇಳಿ ಹೋಗ್ತಾರೆ. ಹೋದ ತಕ್ಷಣ ಶಾಂತಿ ಇದ್ಕೊಂಡು, ರೀ ನಾನು ಈ ಥರ ಮಾತಾಡಿದ್ಕೇನಾದ್ರು ಬೇಜಾರಾಯ್ತಾ ರೀ, ಬನ್ನಿರಿ ಊಟ ಮಾಡಿರಿ ಅಂಥೇಳಿ ಕರೀತಾಳೆ. ಇನ್ನು ಇಲ್ಲ ನನಗೆ ಬೇಡ, ಯಾಕೋ ಅಶ್ವಿಲ್ಲ ನನಗೆ ಅಂತೇಳಿ ತಟ್ಟೆನ ಬಿಟ್ಟು ಎದ್ದೋಗ್ತಾರೆ. ಇನ್ನು ಅಲ್ಲಿ ಸೂರ್ಯ ಹೋಗ್ಬಿಟ್ಟು, ಅಪ್ಪ ಏನಾಯ್ತಪ್ಪ, ಯಾಕಪ್ಪ ಇಷ್ಟೊಂದು ಫೀಲ್ ಮಾಡ್ಕೊಂಡಿದೀಯ ಅಂತ ಅಂದಾಗ, ಇಲ್ಲ ಸೂರ್ಯ ನನಗೆ ಊಟ ಬೇಡ ಅಂತ ಕೂಡ ಹೇಳ್ತಾನೆ. ಅದೇನು ಪ್ರಾಬ್ಲಮ್ ಆಯ್ತು ಅಂತ ಹೇಳಪ್ಪ ಅಂತ ಅಂದಾಗ, ಯಾಕೋ ಗೊತ್ತಿಲ್ಲ ಕಣೋ ನಮ್ಮಮ್ಮ ತುಂಬ ನೆನಪಾಗ್ತಿದ್ದಾರೆ ಅಂತ ಕೂಡ ರಂಗನಾಥ್ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸೂರ್ಯ ಇದ್ಕೊಂಡು, ಅಪ್ಪ ಅಷ್ಟೇನಾ, ಇರಪ್ಪ ಈಗಲೇ ಫೋನ್ ಮಾಡ್ತೀನಿ ಅಂತೇಳಿ ಇಲ್ಲಿ ಲಕ್ಷ್ಮೀದೇವಿ ಅಮ್ಮ ಅಂತ ಅಂದರೆ ಲಚ್ಚಿ ಅಜ್ಜಿ ಇರ್ತಾರಲ್ವ, ಅಲ್ಲಿಗೆ ಫೋನ್ ಮಾಡ್ತಾನೆ ಸೂರ್ಯ. ಫೋನ್ ಮಾಡಿದ ತಕ್ಷಣ, ಹೇಳಪ್ಪ ಸೂರ್ಯ ಯಾಕೆ ನಿಮ್ಮ ಅಜ್ಜಿ ಇಷ್ಟು ದಿನಕ್ಕೆ ನೆನಪಾದ್ಲ ಅಂತೇಳಿ ಕೇಳ್ತಾನೆ. ಹಾಗೇನಿಲ್ಲ ಲಚ್ಚಿ, ಹೇಗಿದೆಯಾ ನೀನು, ಚೆನ್ನಾಗಿದೆಯಾ, ಊಟ ಮಾಡಿದ್ಯಾ ಅಂತ ಕೇಳ್ತಾನೆ. ನನಗೇನಾಗಿದೆ, ಗುಂಡ್ಕಲ್ಲಿದ್ದಂಗೆ ಇದ್ದೀನಿ ಕಣೋ, ಈಗ ಊಟ ಮಾಡ್ತಿದ್ದೀನಿ ಕಣೋ ನಾನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಮತ್ತೆ ಅಪ್ಪ ಯಾಕೋ ನಿನ್ನ ತುಂಬ ನೆನಪು ಮಾಡ್ಕೋತಾ ಇದ್ದಾರೆ ಲಚ್ಚಿ, ತಗ ನೀನು ಮಾತಾಡು ಅಂತೇಳಿ ಕೊಡ್ತಾನೆ. ಯಾಕೋ ರಂಗ ಏನಾಯ್ತೋ, ಯಾಕೋ ನಾನು ಚೆನ್ನಾಗಿದ್ದೀನಿ ಕಣೋ ಊಟ ಮಾಡು ಅಂತೇಳಿ ಹೇಳ್ತಾನೆ. ಅಮ್ಮ ನೀನು ಚೆನ್ನಾಗಿದೆಯಾ, ಆರೋಗ್ಯವಾಗಿದೆಯಾ ಅಂತೇಳಿ ಕೇಳಿದಾಗ, ಹೌದು ಮಗನೇ ತುಂಬ ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ಕೂಡ ಹೇಳ್ತಾರೆ. ಆ ಹೇಳಿದ ತಕ್ಷಣ ರಂಗನಾಥಿನ ಫೋನ್ ಕಟ್ ಮಾಡಿ ಅವ್ರ ಪಾಡಿಗೆ ಅವರು ಹೋಗ್ತಾರೆ. ಸೊ ಇಲ್ಲಿ ಒಂದು ಕಡೆ ನಿನ್ನ ಜೊತೆ ನನ್ನ ಕತೆ, ಇಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಖುಷಿಯಿಂದ ಊಟ ಮಾಡ್ತಿರ್ತಾರೆ ನಿನ್ನ ವ್ಯಾಲೆಂಟೈನ್ಸ್ ಡೇ ಎಲ್ಲ ಆಚರಿಸ್ಕೊಂಡು. ಸೊ ಇನ್ನೇನು ಇಲ್ಲಿ ಇವರು ನತ್ತಿಗೆ ಇರುತ್ತೆ ಶಾರದಮ್ಮನಿಗೆ. ಆವಾಗ ಇನ್ನು ಭೂಮಿ ನೀರನ್ನ ಕೊಡ್ತಾಳೆ ಕುಡಿಯೋಕ್ಕೆ, ಕುಡಿತಾರೆ. ಮತ್ತು ಇನ್ನು ಮಾತುಕತೆ ಶುರು ಮಾಡ್ತಾರೆ. ಸೊ ಏನಾದರೂ ಒಂದು ಸ್ಕೆಚ್ ಹಾಕ್ಬಿಟ್ಟು ಏನಾದರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಶಾರದಾಗೆ ಹುಷಾರು ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಆಗಿರುತ್ತೆ. ಹಾಗಾಗಿ ಭೂಮಿ ಹೇಳ್ತಾಳೆ, ಎಲ್ಲಾದರೂ ಹೊರ್ಗಡೆ ಕರ್ಕೊಂಡೋಗೋಣ ಶಾರದಮ್ಮನ ದೇವಸ್ಥಾನಕ್ಕೋ ಎಲ್ಲಾದ್ರೂ, ಅವ್ರಿಗೆ ನೆನಪು ಬಂದರೂ ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆವಾಗ ಅಜಿತ್ ಹೇಳ್ತಾನೆ, ಮತ್ತೆ ಒಂದು ಕೆಲಸ ಮಾಡೋಣ, ಅವ್ರಿಗೆ ನೆನಪು ಬರೋದಕ್ಕಿಂತ ಮುಂಚೆನೇ ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ, ಆವಾಗ ಎಲ್ಲ ನೆನಪು ಬಂದರೂ ಬರ್ಬೋದಲ್ವಾ. ಈಗ ನಮ್ಮ ಶಾರದತ್ತನ 21 ವರ್ಷದಿಂದ ಹುಡುಕಿದೀವಿ ನಾವು, ಆದರೆ ಸಿಕ್ಕಿರಲಿಲ್ಲ. ನಾವೇನಾದರೂ ಭರವಸೆನ ಬಿಟ್ವಾ, ಭರವಸೆ ಬಿಡ್ದಲೆ ಹುಡ್ಕೋದಕ್ಕೆ ತಾನೇ ಅವ್ರು ನಮ್ಮ ಕಣ್ಮುಂದೆ ಬಂದಿದ್ದು. ಹಾಗೇನೆ ನಾವು ಅವ್ರ ನೆನಪರ ಕೂಡ ಪ್ರಯತ್ನ ಪಡ್ತಲೇ ಇರಬೇಕು, ಆವಾಗಲೇ ನಮ್ಮ ಕಣ್ಮುಂದೆ ಬಂದೇ ಬರ್ತಾರೆ ಅಂತ ಅಜಿತ್ ಹೇಳ್ತಾನೆ. ಅದು ಕರೆಕ್ಟ್ ಅಲ್ವಾ, ಮತ್ತೆ ಎಲ್ಲಿಗೆ ಹೋಗೋದು, ಬೆಂಗಳೂರಿಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಮಂಡ್ಯಕ್ಕೆ ಹೋಗೋಣ ಅಂತ ಅಂದಾಗ, ಅಲ್ಲೆಲ್ಲೂ ಬೇಡ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ಬೇಕಂತ ರಮಣ ಹೇಳ್ತಾರೆ. ಅದೇನು ಹೇಳ್ತಿದ್ರಪ್ಪ, ಎಲ್ಲಿಗೆ ಹೋಗ್ಬೇಕು ಅಂತಂದಾಗ, ಲಕ್ಷ್ಮೀದೇವಿ ಹಳ್ಳಿಗೆ ಹೋಗ್ಬೇಕು ಅಂದರೆ ಲಕ್ಷ್ಮೀದೇವಿ ಹಳ್ಳಿಗೆ ಹೋಗ್ಬೇಕು ಅಂತ ಹೇಳಿದಾಗ, ಅವಾಗ ಇಲ್ಲಿ ದೇವಿಯನಿಗೆ ತುಂಬಾ ಶಾಕ್ ಆಗುತ್ತೆ. ಇಲ್ಲೇ ಟ್ವಿಸ್ಟ್ ಇರೋದು, ಲಕ್ಷ್ಮೀದೇವಿ ಹಳ್ಳಿಗೂ ದೇವಿಯನಿಗೂ ಏನು ಲಿಂಕ್ ಇದೆ ಅಂತ ಕೊನೆವರೆಗೂ ನೋಡಿ ವಿಡಿಯೋ ಅರ್ಥ ಆಗುತ್ತೆ. ಸೊ ಇನ್ನೇನು ಲಕ್ಷ್ಮೀದೇವಿ ಹಳ್ಳಿನ ನಾನು ಎಲ್ಲೂ ಕೇಳೇ ಇಲ್ವಲ್ಲ ಅಂತ ಭೂಮಿ ಹೇಳ್ತಾಳೆ. ಹೌದಮ್ಮ, ನಾನು ಅವಾಗ ಬಿಸ್ನೆಸ್ ಮಾಡಬೇಕಾದಾಗ
ಅಲ್ಲೊಂದು 2 ಎಕರೆ ಜಮೀನ ತೊಗೊಂಡಿದ್ದೆ. ಆದರೆ ಇವತ್ತು ಕೂಡ ನಾನು ಆ ಕಡೆ ಹೋಗೇ ಇಲ್ಲ. ಒಂದು ಸರಿ ಆದರೂ ಹೋಗಿ ಬರಬೇಕು ಅಂತ ಹೇಳಿ ಅಂತ ಅಂದಾಗ, ಅಲ್ಲ ಕಣೋ ಅಲ್ಲೇನಂಥ ಪ್ಲೇಸಸ್ ಇದೆ ಅಂತ ಹೇಳಿ ಅಜ್ಜಿ ಕೇಳ್ತಾರೆ. ಇಲ್ಲ ಅತ್ತೆ, ತುಂಬಾ ಚೆನ್ನಾಗಿದೆ ಭೂಮಿನೆಲ್ಲ, ಮತ್ತು ಹೊಲ ಗದ್ದೆ ಎಲ್ಲ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ದೇವಿಯನಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಸೊ ಇನ್ನೇನು ಹೋಗೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೋತಾರೆ. ಯಾವಾಗ ಹೋಗೋದು ಅಂತ ಡೇಟ್ ಫಿಕ್ಸ್ ಮಾಡಿದಾಗ ಬೆಳಗ್ಗೆನೇ ಹೋಗ್ಬಿಡನ್ರಿ, ನಾ ಲೇಟ್ ಮಾಡೋದು ಬೇಡ ಅಂತ ಹೇಳಿ ಹೇಳ್ತಾರೆ. ಆವಾಗ ಭೂಮಿ ಇಟ್ಕೊಂಡು, ನೀವೇನು ಗಂಡು ಮಕ್ಕಳು, ಒಂದು 3 ಟವಲು, ಒಂದು 3 ಲುಂಗಿ, 3 ಶರ್ಟ್ ತೊಗೊಂಡ್ರೆ ಮುಗ್ದೋಯ್ತಲ್ಲ ಅಂತೇಳಿ ಭೂಮಿ ಹೇಳಿದಾಗ, ಹಾಗಾದರೆ ಬಿಡ್ರಿ ನಾವು ಎಲ್ಪ್ ಮಾಡ್ತೀವಿ ನಿಮಗೆ ಅಲ್ವಾ ಮವ, ಎಲ್ಪ್ ಮಾಡೋಣ ಅಂತೇಳಿ ಹೇಳಿದಾಗ ಅಂತಾನೆ ಶ್ರವಣ. ಅಲ್ಲ ಮವ, ಹ್ಞೂ ಅನ್ನಿ ಸುಮ್ಮನೆ ಅಂತೇಳಿ ಹೇಳ್ತಾನೆ. ಸರಿಯಪ್ಪ ಆಯಿತು ಅಂತ ಹೇಳ್ತಾರೆ. ಏಯ್ ತಮಾಷೆ, ಏನೋ ತಮಾಷೆ ಮಾಡ್ತಿರೋದು ಅಜಿತಾ ನೀನು ಅಂತೇಳಿ ಸಂಗೀತ ಅವ್ರು ಕೇಳ್ತಾ ಇರ್ತಾರೆ. ಆವಾಗ ಏನಿಲ್ಲಮ್ಮ, ನಾವು ಕೂಡ ಹೆಣ್ಮಕ್ಳಿಗೆ ಎಲ್ಪ್ ಮಾಡ್ತೀವಿ ಬಿಡಮ್ಮ, ಏನು ತಲೆ ಕೆಡ್ಸ್ಕೊಬಿಡ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಸೊ ಇನ್ನು ಅಜಿತ್ ಮನಸ್ಸಲ್ಲಿ ಅಂದ್ಕೊಳ್ಳೋದು ಒಂದೇ, ಭೂಮಿ ಇನ್ನೇನು ನೀನು ಬಿಟ್ಟೋಗೋ ಟೈಮ್ ಹತ್ರ ಬಂದೇ ಬಿಡ್ತು. ಸೊ ಹಾಗಾಗಿ ನೀನಿರೋವರೆಗೂ ನಿನ್ನ ಸುಖವಾಗಿ ಸಂತೋಷವಾಗಿ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕನ್ನೋದು ನನ್ನ ಆಸೆ ಅಂತ ಹೇಳ್ಬಿಟ್ಟು ಅಜಿತ್ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ರಂಗನಾಥು ಅದನ್ನೇ ಚಿಂತೆ ಮಾಡಿಕೊಂಡು ಬಂದು ಊಟ ಮಾಡ್ದಂಗೆ ಕೂತಿರ್ಬೇಕಾದಾಗ ಸೂರ್ಯ ತಟ್ಟೆನ ಊಟದಲ್ಲಿ ಇಟ್ಕೊಂಡು, ಅಂದರೆ ಊಟ ತಟ್ಟೆಲಿ ಇಟ್ಕೊಂಡು ಬರ್ತಾನೆ. ಅಪ್ಪ ಹಾಲು ಅನ್ನ ತಂದಿದ್ದೀನಿ ಅಪ್ಪ, ಊಟ ಮಾಡಿ ಅಂತೇಳಿ ಕೇಳ್ಕೊತಾನೆ. ಬೇಡಪ್ಪ ಸೂರ್ಯ ನನಗೆ ಅಂದಾಗ, ನೋಡಪ್ಪ ನೀವೇನಾದರೂ ಊಟ ಮಾಡಿಲ್ಲ ಅಂತಂದರೆ ನನ್ನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಆಣೆ ಬಡಿತಾನೆ. ಹಾಗಂದ ತಕ್ಷಣ, ಹಾಗಂದ್ರೆ ಹೇಗೋ ಸೂರ್ಯ, ನನಗೆ ಊಟ ಹಶ್ವಿಲ್ಲ ಕಣೋ ಅಂತ ಅಂದಾಗ, ಅಪ್ಪ ನಾನು ಯಾವತ್ತೂ ನೋಡಿಲ್ಲಪ್ಪ ಈ ಥರ ಫೀಲಿಂಗ್ಸಲ್ಲಿರೋದು, ಏನಾಯಿತು ಅಪ್ಪ ಅಂಥ ಪ್ರಾಬ್ಲಮ್ ನಿನಗೆ, ಹೇಳಪ್ಪ ಅಂತೇಳಿ ಪ್ಲೀಸ್ ಅಂತ ಬೇಡ್ಕೋತಾ ಇರ್ತಾನೆ. ಏನೂ ಆಗಿಲ್ಲ ಕಣ್ ಮಗನೆ ಅಂತ ಹೇಳಿದಾಗ, ಇಲ್ಲಪ್ಪ ನಿನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತಿದೆ ಏನೋ ಒಟ್ಟಿಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದಾಗ, ನೋಡಪ್ಪ ಸೂರ್ಯ ಅದೇನಾಯಿತು ಗೊತ್ತಾ, ಮಲಗಿದೆ ಕಣಪ್ಪ, ಮಲಗಬೇಕಾದಾಗ ನಮ್ಮಮ್ಮ ಕನ್ಸಲ್ಲಿ ಬಂದುಬಿಟ್ಟು, ಸೂರ್ಯ ನನ್ನ ಕೊನೆವರೆಗೂ ಇಷ್ಟರವರೆಗೂ ನಿನ್ನ ನಾನು ಬೆಳೆಸಿ ಎತ್ತಿ ಸಾಕಿದ್ದೀನಿ ಕಣೋ, ಇನ್ನು ಕೊನೆ ಮೂಮೆಂಟಲ್ಲಿ ನನ್ನ ಬಂದು ನೋಡೋಗೋ, ನಾನು ಇನ್ಮೇಲೆ ನಿನ್ನ ನೋಡ್ತೀನಿಲ್ಲ ಗೊತ್ತಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಅಂದರು ಕಣೋ ಕನಸಲ್ಲಿ. ಹಂಗೆ ಅಂದಾಗಳಿದ್ದ ನನಗೆ ತುಂಬ ಫೀಲ್ ಆಯಿತು ಕಣೋ ಅಂತ ಹೇಳಿದಾಗ, ಅಪ್ಪ ಇದಕ್ಕೆ ಯೋಚನೆ ಮಾಡ್ತಿದ್ದೀರಪ್ಪ, ಯೋಚನೆ ಮಾಡಬೇಡಿಯಪ್ಪ, ಎಲ್ಲ ಒಳ್ಳೇದಾಗುತ್ತೆ, ನೀವು ಊಟ ಮಾಡಿಯಪ್ಪ ಅಂತ ಅಂದಾಗ, ಯಾಕೋ ಕಣೋ ಈ ರೀತಿ ನಿಮ್ಮ ಅಜ್ಜಿ ನೆನಪು ಬಂದಾಳಿದ್ದ, ತುಂಬ ಬೇಜಾರಾಗ್ತಿದೆ ನನಗೆ ಅಂತ ಕೂಡ ರಂಗನಾಥ್ ಹೇಳ್ತಾರೆ. ಅಪ್ಪ ನೀವೇನು ಹೇಳಿಯಪ್ಪ, ಬೇಜಾರು ಮಾಡ್ಕೊಬಿಡಿ, ಊಟ ಮಾಡಿಯಪ್ಪ ಅಂತೇಳಿ ಬೇಡ್ಕೊಂಡಾಗ, ಇಲ್ಲ ಕಣೋ ನನಗೆ ಊಟ ಹಶ್ವಿಲ್ಲ ಅಂದಾಗ, ಅಪ್ಪ ಹಾಗಾದರೆ ಈ ಮಗನೂ ಹಸ್ಕೊಂಡು ಮಲ್ಕೊಳ್ಳಪ್ಪ ಅಂತೇಳಿ ಕೇಳಿದಾಗ, ಹಾಗಾದರೆ ನೀನು ಊಟ ಮಾಡಿಲ್ವಕ್ಕಂದ ಅಂದಾಗ, ಇಲ್ಲಪ್ಪ ನಾನು ಊಟ ಮಾಡಿಲ್ಲ, ಮೀನು ಕೂಡ ಊಟ ಮಾಡಿಲ್ಲಪ್ಪ ಅಂದಾಗ, ಯಾಕಪ್ಪ ಹಿಂಗೆ ಮಾಡ್ತೀರಾ, ಊಟ ಮಾಡ್ರು ಅಂತ ರಂಗನಾಥ್ ಹೇಳ್ತಾರೆ. ಹಾಗಂದ ತಕ್ಷಣ ಸೂರ್ಯ ಇದ್ಕೊಂಡು, ಅಪ್ಪ ನೀನು ಹಶ್ವಿಕೊಂಡು ಮಲ್ಕೊಂಡಾಗ ಮೀನಾಗ ಹೇಗಪ್ಪ ಊಟ ಹಶ್ವಾಗುತ್ತೆ, ನಾನು ಉಪಸಿದ್ದೀನಂತ ಅವಳು ಕೂಡ ಊಟ ಮಾಡಿಲ್ಲಪ್ಪ, ನೀವು ಊಟ ಮಾಡಿಯಪ್ಪ ಅಂತ ಕೇಳ್ಕೊತಾರೆ. ಕೇಳ್ಕೊಂಡಾಗ ಬೇಡ ಮಗನೆ ಅಂದಾಗ, ಅಪ್ಪ ಒಂದು ಮಾತು ಹೇಳೇನಪ್ಪ, ನೀನು ಡ್ಯೂಟಿ ಮಾಡಿಕೊಂಡು 11 ಗಂಟೆಗೆ ಬಂದು ನಮಗೆಲ್ಲ ಎದ್ದೋಳಿಸಿ, ನನ್ನ ಎದ್ದೋಳಿಸಿ ಊಟ ಮಾಡು ಮಗನೆ ಅಂತ ಹೇಳಿ ಚಂದ್ರ ತೋರಿಸ್ಬಿಟ್ಟು, ನಾನು ಮೊದಲೇ ಸ್ವಲ್ಪ ತೀಟಿಗೆ ಜಾಸ್ತಿ, ಸಿದುಗೆ ಜಾಸ್ತಿ, ಆದರೆ ನನ್ನ ಸುಧಾರಿಸ್ಕೊಂಡು ನನ್ನೆಲ್ಲ ಸಹಿಸ್ಕೊಂಡು ಊಟ ಮಾಡಿಸಿ, ಆಟ ಸಾಮಾನು ಕಳಿಸಿ, ಏನು ಬೇಕೋ ಅದನ್ನೆಲ್ಲ ತೋರಿಸಿ, ಪೆನ್ನು ಬುಕ್ಸ್ ಕೊಡಿಸಿ, ಓದು ಮಗನೆ ಅಂತೇಳಿ ಇಷ್ಟೆಲ್ಲ ಸಹಾಯ ಮಾಡಿರೋರಿಗೆ ನಿಮಗೆ ಅಷ್ಟ್ಕೊಂಡು ಮಲ್ಕೊಳ್ಳೋಕ್ಕೆ ನಾನು ಬಿಡೋಕ್ಕಾಗುತ್ತಾ ಅಪ್ಪ? ನೋಡಪ್ಪ, ಎತ್ತು ತಾಯಿ 9 ತಿಂಗಳು ಎತ್ತು ಒತ್ತು ಎಲ್ಲ ಮಾಡಿರ್ತಾರಪ್ಪ, ಆದರೆ ತಂದೆ ಅನ್ನೋರು ಕನಸುಗಳೇ ಒಂದು ಗಡದಲ್ಲಿ ಇಟ್ಟು ಈ ರೀತಿ ಎಲ್ಲ ಮಗನಿಗೆ ಸಹಾಯ ಮಾಡ್ತಾರಪ್ಪ, ಅಂಥದ್ರಲ್ಲಿ ನಿಮ್ಮನ್ನು ಹಸ್ಕೊಂಡು ಮಲ್ಕೊಳ್ಳೋಕೆ ನಾನು ಬಿಡ್ತೀನಪ್ಪ ಅಂಥೇಳಿ ಸೆಂಟಿಮೆಂಟ್ ಅಂದರೆ ಸೆಂಟಿಮೆಂಟ್ ಇಬ್ಬರದು ಮಗಂದು ಅಷ್ಟು ಚೆನ್ನಾಗಿ ಇಬ್ಬರು ಪ್ರೀತಿಲಿ ಕಳೆದೋಗಿರ್ತಾರೆ. ಸೊ ಇನ್ನೇನು ಊಟ ಮಾಡಲೇಬೇಕಪ್ಪ ಅಂಥೇಳಿ ರಿಕ್ವೆಸ್ಟ್ ಮಾಡಿದಾಗ, ಬೇಡ ಕಂದ ಅಂದಾಗ, ಆವಾಗ ಇಲ್ಲಪ್ಪ ಊಟ ಮಾಡಲೇಬೇಕು ಅಂತ ತಟ್ಟೆನ ಕೈ ಕೊಡ್ತಾರೆ. ಇಲ್ಲ ಹಾಗಾದರೆ ನಾನೇ ಬೇಡಪ್ಪ, ನಾನೇ ಊಟ ಮಾಡಿಸ್ತೀನಿ ನಿಮಗೆ ಅಂತೇಳಿ ಆವಾಗ ತುತ್ತು ಮಾಡಿ ಅಪ್ಪನಿಗೆ ಊಟನ ತಿನ್ನಿಸ್ತಾರೆ. ಆವಾಗ ರಂಗನಾಥ್ಗಂತೂ ತುಂಬಾ ಅಳು ಬರ್ತಾ ಇರುತ್ತೆ. ಅವಾಗ ಹಗ್ಗು ಮಾಡಿಕೊಂಡು ಮುದ್ದು ಮಾಡ್ತಾ ಇರ್ತಾರೆ. ಯಾಕೆಂದರೆ ಸೂರ್ಯನಿಗೆ ಸಿಗ್ತಿರೋದೇ ತಂದೆ ಪ್ರೀತಿ, ಇಲ್ಲಿ ತಾಯಿ ಪ್ರೀತಿ ಅಂತೂ ಸಿಗೋದಿಲ್ಲ, ಆ ಶಾಂತಿ ಅಂತೂ ಯಾವತ್ತೂ ಮಗ ಅಂತ ಒಪ್ಕೊಂಡೇ ಇಲ್ಲ. ಹಾಗಾಗಿ ಪ್ರೀತಿ ಮಾಡ್ತಲೇ ಇರ್ತಾರೆ. ಕಂದ ನೀನು ಸಾಕಿದ್ಕೋ ಬೆಳೆಸಿದ್ಕೋ ಸಾರ್ಥಕ ಆಯ್ತು ಮಗನೇ, ಎಷ್ಟು ಪ್ರೀತಿ ಕೊಡ್ತೀಯೋ ನೀನು ನನಗೆ ಅಂತ ಹೇಳ್ಬಿಟ್ಟು ತುಂಬ ಫೀಲಿಂಗಲ್ಲಿ ಹೊರಟೋಗಿರ್ತಾರೆ. ಸೊ ಇಲ್ಲಿ ಒಂದು ಕಡೆಯಿಂದ ದೇವಿಯನಿಗಂತೂ ತುಂಬ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ. ಅದೇ ಟ್ವಿಸ್ಟ್ ಹೊಂದಿದ್ದು. ಯಾಕೆ ಅಂತಂದರೆ ಲಚಿಂದೇವಳ್ಳಿಗೂ ಇವಳಿಗೆ ಲಿಂಕ್ ಇದೆ ಅನ್ನೋದು ಸತ್ಯ. ಸೊ
ಅಲ್ಲಿಗೆ ಹೋಗ್ಬಾರ್ದು ಅಂತಂದ್ರೂ ಕೂಡ ಎಲ್ಲರೂ ಕೂಡ ಒಂದಾಗ್ತಲೊಂದು ಇಲ್ಲಿ ಕ್ರಿಯೇಟ್ ಮಾಡ್ತಲೇ ಇರ್ತಾರೆ. ನಾನು ಹೇಗೆ ಇದರಿಂದ ಬಚಾವಾಗೋದು ಒಂದೂ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಗ ಫೋನ್ನ ತೊಗೊಂಡು ಭದ್ರಾ ಅಂತೇಳಿ ಭದ್ರಿಗೆ ಫೋನ್ ಮಾಡ್ತಾಳೆ. ಅದು ಯಾಕೆ ಅಂತಂದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮಗೆ ಖಂಡಿತ ಹೇಳ್ಕೊಡ್ತೀನಿ, ಅದೇ ಟ್ವಿಸ್ಟು ಅನ್ನೋದು. ನೆಕ್ಸ್ಟ್ ಸಂಚಿಕೆ ಅಂದರೆ ಇದು ಪಾರ್ಟ್ 1. ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಖಂಡಿತ ನೋಡಿದ್ರೆ ಸ್ಟೋರಿ ಅರ್ಥ ಆಗುತ್ತೆ. ಇಲ್ಲಿ ಏನು ಲಿಂಕ್ ಇದೆ ಏನಿದೆ ಅನ್ನೋದು ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಅಂತಂದರೆ ನೆಕ್ಸ್ಟ್ ವಿಡಿಯೋನ ನೀವು ನೋಡಬೇಕು. ಈಗ ನೆಕ್ಸ್ಟ್ ವಿಡಿಯೋ ಇನ್ನೇನು ಅದು ಲೇಟ್ ಆಗೋದಿಲ್ಲ, ಇನ್ನೊಂದು ಗಂಟೆ ಒಳಗಡೆ ಆ ವಿಡಿಯೋ ಕೂಡ ಬರುತ್ತೆ, ಅರ್ಧ ಗಂಟೆ ಅಥವಾ 1 ಗಂಟೆ ಒಳಗಡೆ. ಡೈಲಿ ವಿಡಿಯೋಗಳ 8:30ಯಿಂದ 9:30 ಒಳಗಡೆ, 10 ಗಂಟೆ ಒಳಗಡೆ. ಯಾಕೆಂದರೆ ಇವಾಗ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಹಾಕೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇನೆ. 8:30ಯಿಂದ 10 ಗಂಟೆ ಒಳಗಡೆ ಖಂಡಿತ 2 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.